ಕಂಪ್ಯೂಟರ್ ಜ್ಞಾನವೇ ಇಂದಿನ ಶಿಕ್ಷಣದ ಮೂಲಾಧಾರ. ಡಾಕ್ಟರ್ ಸದಾನಂದ ಪೆರ್ಲಾ. ಸಕ್ಸಸ್ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ಪ್ರಮಾಣಪತ್ರ ವಿತರಣೆ, ಡಿಜಿಟಲ್ ಯುಗದ ಸವಾಲು ಸಾಧನೆ ಕುರಿತು ಜಾಗೃತಿ. ಕಲಬುರಗಿ ನಗರದ ಖಾದರಿ ಸರ್ಕಲ್ನಲ್ಲಿರುವ ಸಕ್ಸಸ್ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ಇಂದು ಕಂಪ್ಯೂಟರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ವಿತರಿಸುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಕಾರ್ಯಕ್ರಮಗಳ ಅಧಿಕಾರಿ, ಆಕಾಶವಾಣಿ ಕೇಂದ್ರ ಕಲಬುರಗಿ ಸದಾನಂದ ಪೆರ್ಲಾ ಅವರು ಇಂದಿನ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ ಜ್ಞಾನ ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳಲ್ಲಿ ಎಲ್ಲಾ ಕೆಲಸಗಳು ಗಣಕಯಂತ್ರಗಳ ಮೂಲಕ ನಡೆಯುತ್ತಿರುವುದರಿಂದ ಅದರ ಮಹತ್ವ ಹೆಚ್ಚಾಗಿದೆ ಎಂದು ಅವರು ವಿವರಿಸಿದರು. ಡಿಜಿಟಲೀಕರಣದ ಪರಿಣಾಮವಾಗಿ ಜನರು ಸಂಬಂಧಗಳಿಂದ ದೂರವಾಗುತ್ತಿರುವುದು ವಿಷಾದನೀಯ ಸಂಗತಿ. ಯುವಕರು ತಮ್ಮ ದಿನದ ಬಹುಭಾಗವನ್ನ ಮೊಬೈಲ್ ಮತ್ತು ಜಾಲತಾಣಗಳಲ್ಲಿ ಕಳೆಯುತ್ತಿದ್ದಾರೆ. ಜಾಲತಾಣಗಳನ್ನು ಸದುಪಯೋಗಪಡಿಸಿಕೊಂಡರೆ ಉನ್ನತ ಮಟ್ಟಕ್ಕೆ ಇರಬಹುದು, ಆದರೆ ದುರುಪಯೋಗವು ಹಾನಿಕಾರಕವಾಗಬಹುದು ಎಂದು ಅವರು ಎಚ್ಚರಿಸಿದರು. ಹಿಂದೆ ಶಿಕ್ಷಣವಿಲ್ಲದವರನ್ನ ಅನಕ್ಷರಸ್ಥರೆಂದು ಕರೆಯಲಾಗುತ್ತಿತ್ತು. ಇಂದಿನ ಯುಗದಲ್ಲಿ ಕಂಪ್ಯೂಟರ್ ಜ್ಞಾನವಿಲ್ಲದವರು ಅದೇ ರೀತಿಯಲ್ಲಿ ಕಾಣುತ್ತಾರೆ ಎಂದು ಹೇಳಿದರು. ಸಣ್ಣ ಮಕ್ಕಳು ನಮಗೆ ಹೇಳಿಕೊಡ್ತಾರೆ, ಅಷ್ಟು ಅವರು ಮುಂದೆ ಹೋಗಿದ್ದಾರೆ. ನಮಗೆ ಬರುವುದಿಲ್ಲ, ಯಾಕಂದ್ರೆ ನಾವು ಒಂದು ಯುಗವನ್ನು ದಾಟಿದ್ದೇವೆ. ಆದ್ರೆ ನೀವು ಇರುವಂತ ಯುಗ ಏನಿದೆ ಅಲ್ಲ, ಈ ಆಧುನಿಕ ಯುಗ, ಇದರಲ್ಲಿ ಕಂಪ್ಯೂಟರ್, ಡಿಜಿಟಲ್ ತಂತ್ರಜ್ಞಾನ ಅಥವಾ ಈ ಇಂಟರ್ನೆಟ್, ಈ ರೀತಿಯ ಒಂದು ಆಧುನಿಕ ವ್ಯವಸ್ಥೆಯಲ್ಲಿ ನೀವು ಬಹಳಷ್ಟು ಎಚ್ಚರದಿಂದ ಜೀವನ ಮಾಡಬೇಕಾದಂತ ವ್ಯವಸ್ಥೆನೂ ಕೂಡ ಇದೆ. ಈಗ ಕಂಪ್ಯೂಟರ್ ಶಿಕ್ಷಣ ಪಡೆದವರು ನಿಮಗೆ ಗೊತ್ತಿದೆ, ಇವತ್ತು ಇದು ಮೊಬೈಲ್ ಆಗಿರ್ಬೋದು ಅಥವಾ ಇಂಟರ್ನೆಟ್ಗಳು, ಇದು ಅಂತರ್ಜಾಲಗಳು, ಇದರಲ್ಲಿ ನಮ್ಗೆ ಎಷ್ಟು ಉಪಕಾರ ಇದೆನೋ ಅಷ್ಟೇ ನಮಗೆ ದೊಡ್ಡ ಜೀವನಕ್ಕೆ ಅಪಾಯಕಾರಿ ಕೂಡ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ನಾವು ಯಾವುದನ್ನು ಬಳಸಬೇಕು, ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು ಅನ್ನೋದನ್ನ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಂತ ಪರಿಸ್ಥಿತಿ. ಇವತ್ತು ಆಧುನಿಕ ತಂತ್ರಜ್ಞಾನಕ್ಕೆ ಬಂದ ಹಾಗೆ ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಬಹಳಷ್ಟು ನಾವು ದೂರ ದೂರ ಹೋಗ್ತಾ ಇದ್ದೇವೆ, ಸಂಬಂಧಗಳು ದೂರ ಹೋಗ್ತಾ ಇವೆ. ಇವತ್ತು ನಾವು ಫ್ರೆಂಡ್ಸ್ಗೆ ಮೊದಲೆಲ್ಲ ಪತ್ರಗಳನ್ನ, ನಮ್ಮ ಬಂಧುಗಳಿಗೆ ಪತ್ರಗಳನ್ನು ಬರಿತಾ ಇದ್ದೇವೆ. ಈಗ ಮೆಸೇಜ್ಗಳ ಮೂಲಕ ನಾವು ವ್ಯವಹಾರವನ್ನ ಮಾಡ್ತೇವೆ. ಅಂದ್ರೆ ನಾವು ಯಂತ್ರಗಳ ಜೊತೆ ಸಂಪರ್ಕವನ್ನ, ಯಂತ್ರಗಳ ಜೊತೆ ಸಾಮೀಪ್ಯವನ್ನ, ಸಾಂಗತ್ಯವನ್ನ ಹೆಚ್ಚು ಪಡಿತಾ ಇರುವುದನ್ನ ಸನ್ನಿವೇಶದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಆದ ಕಾರಣ ಈ ಆಧುನಿಕ ಡಿಜಿಟಲ್ ವ್ಯವಸ್ಥೆಯನ್ನ ನಮ್ಮ ಜೀವನಕ್ಕೆ ಅನುಕೂಲ ಆಗುವಂತೆ ಅಥವಾ ನಮ್ಮ ಸಬಲೀಕರಣಕ್ಕೆ, ಎಂಪವರ್ಮೆಂಟ್ ಅಂತ ಏನು ಹೇಳ್ತಿದ್ದೇವಲ್ಲ, ಆ ಸಕ್ಸಸ್ ಅನ್ನ ನಾವು ಹೊಂದಬೇಕಾದ್ರೆ, ಸಕ್ಸಸ್ ಕಂಪ್ಯೂಟರ್ನಲ್ಲಿ ಕಲ್ತವ್ರು ನಾವು ಸಕ್ಸಸ್ ಅನ್ನ ಜೀವನದಲ್ಲಿ ಹೊಂದಬೇಕಾದ್ರೆ ನಾವು ಇದನ್ನ ಬಹಳ ಚೆನ್ನಾಗಿ ನಾವು ಕರಗತ ಮಾಡಿಕೊಂಡು ನಮ್ಮ ಜೀವನಕ್ಕೆ ಆದರ್ಶವಾಗಿ ಅಥವಾ ಒಂದು ಅಡಿಪಾಯವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ನವಕರ್ನಾಟಕ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರಾದ ರಾಜಶೇಖರ್ ಎಸ್ ಮಾತನಾಡಿ, ಸಂಸ್ಥೆಯ ಮುಖ್ಯಸ್ಥರಾದ ಅಸ್ಲಾಂ ಅವರು ತಮ್ಮ ಪರಿಶ್ರಮದಿಂದ ಈ ತರಬೇತಿ ಕೇಂದ್ರವನ್ನ ಸ್ಥಾಪಿಸಿ ಬೆಳೆಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅಸ್ಲಾಂ ಶೇಖರ್ ಅವರು ಸಂಸ್ಥೆಯಲ್ಲಿ ವರ್ಷ ಪೂರ್ತಿ ವಿವಿಧ ರಾಷ್ಟ್ರೀಯ ನಾಯಕರು ಮತ್ತು ಮಹನೀಯರ ಜಯಂತಿಗಳನ್ನು ಆಚರಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಕೇವಲ ಕಂಪ್ಯೂಟರ್ ಜ್ಞಾನವಷ್ಟೇ ಅಲ್ಲ, ಅವರ ಆದರ್ಶಗಳ ಕುರಿತು ಅರಿವು ಮೂಡಿಸಲಾಗುತ್ತದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಮಹನೀಯರ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಯಶಸ್ಸಿನ ದಾರಿಗೆ ಸಾಗಬೇಕು ಎಂಬುದು ನಮ್ಮ ಉದ್ದೇಶ ಎಂದು ತಿಳಿಸಿದರು. ಹಾಗೂ ರಾಜಶೇಖರ್ ಸರ್ ಅವರಿಗೂ, ಬಿರಾದರ್ ಸರ್ ಅವರಿಗೂ, ಆಮೇಲೆ ಓಂಕಾರ್ ಸರ್ ಅವರಿಗೂ ನನ್ನ ನಮಸ್ಕಾರ ಹೇಳುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತಾ ಹಾಗೂ ನಮ್ಮ ಸಹಪಾಠಿ ಶಿಕ್ಷಕರಿಗೂ ನಮಸ್ಕಾರ ಹೇಳುತ್ತಾ, ಇವತ್ತು ಕಾರ್ಯಕ್ರಮ ಮಾಡೀವಿ ಅಂದ್ರೆ ಸುಮಾರು ನಾವು 6 ತಿಂಗಳಿಂದ ಒಂದೊಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಸ್ಪೆಷಲ್ ಆಗಿ ನಮ್ಮ ಪಾಟೀಲ್ ಸರ್ ಅವರು 365 ಡೇಸ್ ಕಂಟಿನ್ಯೂ ಕಾರ್ಯಕ್ರಮ ಮಾಡ್ತಾನೆ ಇದ್ದಾರೆ. ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್. ಪ್ರತಿ ದಿನ ನಾವು ಕಂಪ್ಯೂಟರ್ ಕಲಿಯೋದು ಅಷ್ಟೇ ಇಲ್ಲ, ಅದ್ರ ಜೊತೆಯಲ್ಲೂ ಏನೇನೋ ಕಲಿತಾ ಇರ್ತೀವಿ. ಸೊ ಏನೇನೋ ಎಷ್ಟೆಲ್ಲ ಮಾಡ್ತಾರೆ, ಕಾರ್ಮಿಕರ ದಿನಾಚರಣೆ ಮಾಡ್ತಾರ, ಮಹಿಳಾ ದಿನಾಚರಣೆ ಮಾಡ್ತಾರ. ಸೊ ರಾಷ್ಟ್ರೀಯ ಮಟ್ಟ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಎಲ್ಲನೇ ಕಾರ್ಯಕ್ರಮ ಮಾಡ್ತಾನೆ ಬರ್ತಾರೆ ಸರ್. ಅದ್ರಲ್ಲಿ ನಮಗೇನ್ ಬರ್ತದಂದ್ರೆ ಕಂಪ್ಯೂಟರ್ ಅಷ್ಟೇ ಇಲ್ಲ, ಈ ಜೀವನದಾಗ, ಈ ಸಮಾಜದಾಗ ಇವೆಲ್ಲ ಅವಲ್ಲಪ್ಪ, ಇವೆಲ್ಲ ಪ್ರೋತ್ಸಾಹ, ಇವೆಲ್ಲ ದಿನಗಳವ. 365 ಡೇಸ್ ನಾವು ನೋಡ್ತಾನೆ ಬರ್ತೀವಿ ಸರ್. ಎಷ್ಟು ಅವರು ಬಿಸಿ ಶೆಡ್ಯೂಲ್ ಇದ್ರು ಅವ್ರು ಬಂದು ಇಂಥ ಒಂದು ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾನೆ ಹೋಗ್ತಾರೆ. ಅದಕ್ಕೆ ನಮಗೊಂದು ಬೆಸ್ಟ್ ಅದು. ಯಾಕಂದ್ರೆ ಅಂತ ಮಾರ್ಗದರ್ಶನ ನಮಗ್ ಬೇಕು, ನಮ್ಮ ಸಂಸ್ಥೆಗೆ ಬೇಕು, ಯಾವಾಗ್ಲೂ ಬರ್ಲೇಬೇಕು. ಅವ್ರು ಪ್ರತಿ ದಿನ ನಮ್ಮಲ್ಲಿ ಬಂದು ಒಂದೊಂದು ಕಾರ್ಯಕ್ರಮ ಮಾಡ್ತಾನೆ ಹೋಗ್ತಾರೆ. ಇವತ್ತಿನ ದಿನ ಏನಪ್ಪಾ, ಎಷ್ಟು ಮಿನಿಮಮ್ 224 ಸ್ಟೂಡೆಂಟ್ಸ್ ಎಕ್ಸಾಮ್ ಬರ್ದಿರೋ, ಅದರಲ್ಲಿ 202 ಸ್ಟೂಡೆಂಟ್ಸ್ ಇಸ್ ಮೇ ಬಿ ಪಾಸ್ ಔಟ್ ಅಂಡ್ ಮ್ಯಾಕ್ಸಿಮಮ್ 21 students in maybe dissection and 250 above, 60 above is maybe
ಫಸ್ಟ್ ಕ್ಲಾಸ್ ಅಂಡ್ ಡಿಸ್ಟಿಂಕ್ಷನ್ಸ್ ಈ ರೀತಿ ಬಂದಿದ್ದಾರೆ. ಯಾರು ಜಸ್ಟ್ ಪಾಸ್ ಆದವ್ರು ಅಂದ್ರೆ ಒಂದು 10-15 ಜನ ಮಾತ್ರ. ಅದಕ್ಕೆ ಏನಪ್ಪಾ ಅಂದ್ರೆ ನಿಮ್ಮ ಶ್ರಮ, ಟೀಚರ್ ಶ್ರಮ, ನೀವು ಬಂದಂತ ಕಲ್ತಿರಿ 6 ಮಂತ್ ವರೆಗೂ. ಈ ಸಂದರ್ಭದಲ್ಲಿ HB ಪಾಟೀಲ್ ಮತ್ತು ಓಂಕಾರ್ ವಟಾರ್ ಅವರು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕವಾದ ಮಾತುಗಳನ್ನಾಡಿದರು. ವಿದ್ಯಾರ್ಥಿಗಳು ಸಹ ಸಂಸ್ಥೆಯ ಶಿಕ್ಷಕರ ಬೋಧನಾ ವಿಧಾನ ಮತ್ತು ಶಿಸ್ತನ್ನ ಪ್ರಶಂಸಿಸಿ ಉತ್ತಮ ಶಿಕ್ಷಣ ನೀಡುತ್ತಿರುವುದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದರು. Sir and my dear friends, today I feel very happy and glad to stand here and share a few words about our computer class. First of all, I would like to express my sincere gratitude to our respected sir, and I am very thankful to our staff. They are very supportive, kind, and always ready to help us. Our computer lab is very well maintained and properly organized. All computers are in good condition, which help us to practice effectively. I am glad to share that I have secured 6th rank in the class. This would not have been possible without the support of our sir and staff members. These classes has not only improved our technical skill but also increased our confidence for the future. ನಮಸ್ಕಾರ. ಇವತ್ತು ಸಕ್ಸಸ್ ಕಂಪ್ಯೂಟರ್ ತರಬೇತಿ ಕೇಂದ್ರದ ಬಗ್ಗೆ ನಾನು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಹೆಸರೇ ಸೂಚಿಸುವಂತೆ ಸಕ್ಸಸ್ ಅಲ್ಲಿ ನಾನು ಬಂದ ತಕ್ಷಣನೇ ಅಡ್ಮಿಷನ್ ಮಾಡಿದ ತಕ್ಷಣನೇ ನಾನು ಬೋರ್ಡ್ ಅನ್ನ ಗಮನಿಸಿದೆ. ಸಕ್ಸಸ್ ಈಸ್ ನಾಟ್ ಅ ಲಕ್, ಇಟ್ ಈಸ್ ಅ ಗೇಮ್ ವಿತ್ ಪೇಷನ್ಸ್ ಅಂಡ್ ಹಾರ್ಡ್ ವರ್ಕ್. ಇದು ಹಾರ್ಡ್ ವರ್ಕ್ ಮತ್ತು ನಮ್ ತಾಳ್ಮೆಯ ಒಂದು ಗೇಮ್ ಅನ್ನ ಆಗಿರ್ತದೆ. ಹಾಗಾಗಿ ನಾನು ಇಲ್ಲಿ ಅಡ್ಮಿಷನ್ ಎಲ್ಲಾ ಕಡೆ ಬೇರೆ ಎಲ್ಲಾ ಕಂಪ್ಯೂಟರ್ ಸೆಂಟರ್ ಹೆಸರುಗಳನ್ನ ಕೇಳಿನಿ, ಅಲ್ಲಿ ಕೂಡ ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಟು, ಆದ್ರೆ ನಮಗ ನಾಲೆಜ್ ಅನ್ನ ಕೊಡ್ತಕ್ಕಂತಹ ಕೇಂದ್ರ ಈ ಗುಲ್ಬರ್ಗದಾಗೆ ಇದು ಒಂದೇ ಇನ್ಸ್ಟಿಟ್ಯೂಷನ್ ಅದ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಒಳಗ್. ಅದ್ರಾಗಂತೂ ಸರ್ ಫಸ್ಟಿಗೆ ನಾನ್ ಬಂದ್ ಅಡ್ಮಿಷನ್ ಮಾಡಿದಾಗ ನೀ ಯಾವ್ದ್ ಬೇಕಾದ್ರೂ ಟೈಮಿಂಗ್ ತಗೋರಿ, ಬೇರೆ ಟೈಮಿಂಗ್ ನಿಮಗ ಯಾವ ರೀತಿ ಅನುಕೂಲ ಆಗ್ತದೆ. ಇನ್ನೊಂದು ಕಡೆ ಕಂಪ್ಯೂಟರ್ ಕ್ಲಾಸ್ ನಲ್ಲಿ ಕಂಪ್ಯೂಟರ್ ಟೀಚರ್ ಆಗಿ ವರ್ಕ್ ಮಾಡ್ತಾನೆ ಒಂದು ಸಂಘ ಕಟ್ತಾನೆ ಅವರು ಸರ್ ಅವತ್ ಬಂದೇ ದಿವಸ ಇಲ್ಲಿ ಅಡ್ಮಿಷನ್ ಮಾಡ್ಲಕ್ ನಾವ್ ಮಾಡ್ಬೇಕನ್ನ ಇಂಟ್ರೆಸ್ಟ್ನು ಇರ್ಲಿಲ್ಲ. ಮನ್ಯಾಗ ಫೋರ್ಸಬಲಿ ತಂದ್ ಮಾಡಿದ್ರು. ಅವತ್ ಸರ್ ಒಂದ್ ಮಾತು ಹೇಳಿದ್ರು, ಈ ಮನುಷ್ಯ ಈ ಸರ್ ಹೇಳಿದ್ರಿಂದ ಸರ್ ನಮ್ ಬಾಳ ಜೀವನದ ಬಾಳ ಚೇಂಜಸ್ ಆದ್ರಿ ಸರ್. ಓದ್ ಅನ್ನೋದೇ ಬಿಟ್ಟಿದ್ರಿ ಸರ್. ಒಟ್ಟ ಓದ್ಬೇಕು ಮಾಡ್ಬೇಕು ಅನ್ನೋದು ಕಾನ್ಸಂಟ್ರೇಷನ್ ಅನ್ನೋದು ಏನೂ ಇದ್ದಿದ್ದಿಲ್ಲ. ಇಲ್ಲಿ ಈ ಕೋರ್ಸ್ ಅನ್ನೋದಲ್ಲಿ ಯಾವುದೇ ಒಂದು ಕಾಲೇಜ್ ಬೇಸ್ ಇರ್ಲಿ, ಯಾವುದೇ ಸ್ಟಡೀಸ್ ಇರ್ಲಿ, ನಮ್ಮಲ್ಲಿ ಕೂಡ್ರಿ, ಓದ್ರಿ, ಟೈಮ್ ಮಾಡ್ಕೊಡ್ತೀವಿ, ಅವಕಾಶ ಮಾಡ್ಕೊಡ್ತೀವಿ ಅನ್ನೋ ಮಾತು ಸರ್ ಹೇಳಿದ್ರು. ಒಟ್ಟ ಇಲ್ಲಿ ಎಜುಕೇಶನ್ ಒಳಗ ಹೋಪ್ಸಿಗೆ ಶಕ್ತಿ ಕೊಡಂತ ಕೆಲಸ ನಮ್ಗೆ. ಕಾರ್ಯಕ್ರಮದಲ್ಲಿ ಶಿವಯೋಗಪ್ಪ ಬಿರಾದರ್, ಶಿಕ್ಷಕರಾದ ಪೂಜಾ ಹೋಗಾರ್, ಕಾವೇರಿ ಹೌದೆ, ರುಕ್ಸಾನಾ ಪಟೇಲ್, ಮುಸ್ಕಾನ್ ಶೇಖ್, ಕೋಮಲ ಗಣ್ಯರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.